ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಏನು ತುಂಬ ದಿನ ಆದಮೇಲೆ ಕಾಣಿಸ್ಕೊತಿದ್ದಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು. ಹೌದು, ಇವತ್ತು ನಾನು ನಮ್ಮಮ್ಮ ಒಂದು ಹಾಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮೈಸೂರು ಕಡೆ ಹೊರಟಿದ್ರಿ. ಏನಕ್ಕೆ ಅಂದರೆ ಗೊತ್ತು, ಮೈಸೂರು ಅಂದ ತಕ್ಷಣ ಎಲ್ಲರಿಗೂ ಯೋಚನೆ ಬಂದಿರುತ್ತೆ ಬೆಟ್ಟಕ್ಕೆ ಹೋಗೋದು ಅಂತ. ಆಫ್ಕೋರ್ಸ್ ಮೈಸೂರು ಅಂದರೆ ಬೆಟ್ಟಕ್ಕೆ ಹೋಗಬೇಕು. ತುಂಬ ದಿನದಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಅಮ್ಮಗೂ ಕರ್ಕೊಂಡು ಹೋಗಿದ್ದೆ. ನಮ್ಮಮ್ಮನೂ ಜಾಸ್ತಿ ಎಲ್ಲೂ ಆಚೆ ಹೋಗಲ್ಲ. ಪಾಪ ಕಾಲೆಲ್ಲ ನೋವಿದ್ರು ಬಂದಿದ್ದರು ನೋಡ್ಕೊಂಬರೋಣ ಅಂತ. ಅಲ್ಲಿ ನೋಡಿದ್ರೆ ಆಷಾಢ ಟೈಮೆಲ್ಲ ತುಂಬ ರಶ್ ಇತ್ತು. ಹಾಗಾಗಿ ಆಚೆಯಿಂದ ನಮಸ್ಕಾರ ಮಾಡಿಕೊಂಡು ಬಂದ್ರಿ. ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು, ಒಳಗೆ ಹೋಗೋಕ್ಕಾಗಿಲ್ಲ ಅಂತ. ಹಾಗೆ ಸರಿ ಅಂದ್ಬಿಟ್ಟು ಮೈಸೂರಿಗಲ್ಲ ಚಾಮುಂಡಿ ಬೆಟ್ಟಗೊಂದು ಬಾಯ್ ಅಂತ ಹೇಳಿ ಆಮೇಲೆ ಬಸ್ಸಲ್ಲಿ ಕೂತ್ಕೊಂಡಿದ್ರಿ. ಯೋಚನೆ ಮಾಡಿದ್ರಿ ಎಲ್ಲಿಗೆ ಹೋಗೋಣ ಅಂತ. ಆಮೇಲೆ ಹೇಳಿದ್ರು ನಮ್ಮಮ್ಮ ಮೈಸೂರು ಅರಮನೆನ ನೋಡಿಲ್ಲ ಅಂತಂದರು. ಅದಕ್ಕೆ ನಾನು ನೋಡಿಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಸೇರಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಮೈಸೂರು ಅರಮನೆ ಕಡೆ ಹೋದ್ರಿ. ಅಲ್ಲಿ ಆಮೇಲೆ ಮೈಸೂರು ಅರಮನೆ ಕಡೆ ಹೋದ್ರಿ. ಸ್ವಲ್ಪ ಸುತ್ತ ಹಾಕೊಂಡು ನಡ್ಕೊಂಡು ಹೋದರೆ ಆಮೇಲೆ ಎಂಟ್ರಿ ಸಿಕ್ತು. ಎಂಟ್ರಿ ಆದಮೇಲೆ ಮೈಸೂರು ಅರಮನೆ ಹೋದ್ರಿ. ಒಳಗಡೆ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಆಚೆ ಫುಲ್ ಮಳೆ. ಆಮೇಲೆ ಆ ಮಳೆ ನೋಡಿ ಖುಷಿ ಪಟ್ಬೇಕಾ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆ ಮಳೆಯಲ್ಲೇ ನೆಂದ್ಕೊಂಡು ಆಮೇಲೆ ಬಸ್ ಸ್ಟಾಪ್ ಕಡೆ ತನಕ ಹೋದ್ರಿ. ಮಳೆಯಲ್ಲೇ ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ರಿ. ಆಮೇಲೆ ನಮ್ಮಮ್ಮ ಹೆಂಗೆ ಅನಿಸ್ತಿದೆ ಇವತ್ತಿನ ದಿನ? ನಿಶಾ ಬಂದಿದ್ದೆವು ಮೈಸೂರು ಚಾಮುಂಡಿ ಬೆಟ್ಟ ನೋಡ್ಕೊಂಡು ಹೋಗುವಂತ ನೋಡ್ಕೊಂಡು ಬಂದಿದ್ದೆವು. ಚೆನ್ನಾಗಿ ಬಂದು ಮೈಸೂರು ಪ್ಯಾಲೇಸ್ ನೋಡಿದೆವು. ಅಷ್ಟರೊಳಗೆ ಸಿಹಿ ಮಳೆ ಬಂತು. ಅದರಲ್ಲೇ ತಾಯಿ ಮಗು ಇಬ್ಬರು ನೆನೆಸ್ಕೊಂಡು ಬರ್ತಾ ಇದ್ದೆವು. ನೆನೆಸ್ಕೊಂಡಲ್ಲ ನೆಂದ್ಕೊಂಡು ಮಳೆಯಲ್ಲಿ ಎಲ್ಲ ನೆನ್ಕೊಂಡು ಬರ್ತಾ ಇದ್ದೆವು. ಯಾವ ಥರ ಇದೆ ಮೈಸೂರು? ತುಂಬ ಚೆನ್ನಾಗಿದೆ. ಅಷ್ಟರೊಳಗೆ ಬಸ್ ಬಂತು. ಇವಾಗ ಬೆಂಗಳೂರು ಹೊರಡ್ತಾ ಇದ್ದೆವು. ಬಾಯ್.